ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಸಂಡೂರಿನ ತಾರಾನಗರ ಗ್ರಾಮದಲ್ಲಿ ಬರ್ತಕ್ಕಂಥ ಭೈರವ ತೀರ್ಥ ಅನ್ನೋ ಒಂದು ಪ್ರದೇಶಕ್ಕೆ ಬಂದಿದ್ದೇವೆ. ಈ ಜಾಗ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಈ ಜಾಗ ಇರ್ತಕ್ಕಂಥದ್ದು ನಮ್ಮ ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ 9 ತೀರ್ಥಗಳಲ್ಲಿ ಇದು ಒಂದು ತೀರ್ಥ. ಬಹಳ ಶಕ್ತಿಶಾಲಿ ಆಗಿರ್ತಕ್ಕಂಥ ತೀರ್ಥನೇ ಅಂತ ಕರಿತಾ ಇದ್ದಾರೆ. ಈ ಜಾಗ ಇರುವಂತ ಪ್ರದೇಶ ನಿಮ್ಗೆ ಸುತ್ತಮುತ್ತ ಹೇಗಿದೆ ಅಂತಕ್ಕಂಥದ್ದನ್ನ ಒಂದು ತೋರಿಸ್ತೀನಿ ನಿಮ್ಗೆ ಒಂದ್ ಸೆಕೆಂಡ್. ಯಾವ ರೀತಿ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಈ ಕಡೆ ಇರ್ತಕ್ಕಂಥದ್ದು ದೊಡ್ಡ ಆದಂತ ಬೆಟ್ಟ ಗುಡ್ಡಗಳು. ಈ ರೀತಿ ಬೆಟ್ಟ ಗುಡ್ಡಗಳು ಆ ಕಡೆ ಇದಾವೆ, ಪೂರ್ವಕ್ಕೆ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳು. ಹಾಗೇನೆ ನಿಮ್ಗೆ ಇನ್ನೊಂದು ಪ್ರದೇಶ ತೋರಿಸಿದ್ರೆ ಪಶ್ಚಿಮ ಕಡೆಗೆ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳು. ಮ್ಯಾಲೆ ದೊಡ್ಡ ಒಂದು ಕಲ್ಲಿನ ದೊಡ್ಡ ಗುಡ್ಡ ಇದು. ಯಾರೋ ಹಿಂದಿನ ಕಾಲದಲ್ಲಿ ಕಟ್ ಮಾಡಿ ಇಟ್ಟಿದಾರೇನೋ ಅನ್ನುವಂತ ರೀತಿಯಲ್ಲಿ ಇರ್ತಕ್ಕಂಥ ಗುಡ್ಡ. ಇದರ ಮಧ್ಯಭಾಗದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಸುಮಾರು ಹಿನ್ನೆಲೆ ಇರುವಂತದ್ದು, ಸುಮಾರು ಪ್ರತೀತಿ ಇರ್ತಕ್ಕಂಥದ್ದು. ಈ ಹಿಂದೆ ಈ ದೇವಸ್ಥಾನಕ್ಕೆ ಸುಮಾರು ಜನ ಭಕ್ತಾದಿಗಳು ಬರ್ತಾ ಇದ್ರು, ಸುಮಾರು ಜನಕ್ಕೆ ಒಡನಾಟ ಇತ್ತು. ಆ ಒಂದು ಒಡನಾಟದಲ್ಲಿ ಈ ದೇವಸ್ಥಾನ ಇರ್ತಕ್ಕಂಥದ್ದು. ಈ ದೇವಸ್ಥಾನ ನಿಮ್ಗೆ ಇನ್ನೊಂದು ದೇವಸ್ಥಾನ ಯಾವ ರೀತಿ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಿಮಗೆ ಹಂಗೆ ತೋರಿಸ್ತಾ ಹೋಗ್ತೇನೆ. ಈಗ ನೀವು ಇಲ್ಲಿ ಬರ್ಬೋದು, ಕೆಳಗಡೆಯಿಂದ ಬಂದ ಕೂಡಲೇ ನಿಮ್ಗೆ ಅಲ್ಲಿ ನೀರಿನ ವ್ಯವಸ್ಥೆ ಇದೆ. ಇಂಥ ಒಂದು ಜಾಗದಲ್ಲಿ ನೀರು ಇರ್ತಕ್ಕಂಥದ್ದು ಅದೊಂದು ವಿಸ್ಮಯ. ಅದಕ್ಕೆ ಇದು ಭೈರವ ತೀರ್ಥ ಅಂತಂದೇಳಿ ಕರೀತಕ್ಕಂಥದ್ದು. ಯಾವುದೇ ಸಮಯದಲ್ಲಿ ಆಗ್ಲಿ, ಬಿಸಿಲು ಕಾಲ ಇರ್ಲಿ, ಮಳೆಗಾಲ ಇರ್ಲಿ, ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ನೀರು ಬತ್ತಿ ಹೋಗೋದಿಲ್ಲ. ಅದನ್ನ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ನೀವು ಇಲ್ಲಿ ಬಂದ ಕೂಡಲೇ ಇಲ್ಲಿ ದೇವಸ್ಥಾನ ಇದು ಕಟ್ಟಿರ್ತಕ್ಕಂಥದ್ದು ಸುಮಾರು ಹಳೆ ದೇವಸ್ಥಾನ. ಇಲ್ಲಿ ಭೈರವ ತೀರ್ಥ ಅಂತಂದೇಳಿ ಏನು ಅವತ್ತು ಕುಮಾರಸ್ವಾಮಿ ಈ ಜಾಗಕ್ಕೆ ಬಂದು ನೆಲೆಸಿದಾಗ ಈ ಭೈರವೇಶ್ವರನ ಒಂದು ಸಮಾರಕ್ಕಾಗಿ ಕರೆದಿರ್ತಕ್ಕಂಥದ್ದು ಅವತ್ತು ಸ್ಥಾಪನೆ ಆಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಲಾಗ್ತದೆ. ಆ ಒಂದು ದೇವಸ್ಥಾನ ಇದು. ಹಾಗೇನೆ ನೀವು ಮುಂದೆ ಬಂದ್ರೆ ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಕಟ್ಟಿರುವಂತದ್ದು 1977ರಲ್ಲಿ ಈ ದೇವಸ್ಥಾನ ಕಟ್ಟಿದೆ ಅಂತ ಹೇಳಿದ್ರೆ ವೀಕ್ಷಕರೇ, ಇವತ್ತು ನೋಡಿ ಇದು ಎಂತ ಪವರ್ಫುಲ್ ಮತ್ತೆ ಶಕ್ತಿಯುತವಾದ ದೇವಸ್ಥಾನ ಅಂತಂದೇ ಹೇಳ್ಬೋದು. ಹಾಗೇನೆ ನಿಮಗೆ ಎಲ್ಲೇ ಹೋಗ್ಲಿ ಒಂದು ಕಾಲಭೈರವೇಶ್ವರನ ದೇವಸ್ಥಾನ ಅಂತ ಹೇಳಿದ್ರೆ ಅದು ಒಂದು ಅಲ್ಲಿ ಇರ್ತಕ್ಕಂಥ ಒಂದು ರೀತಿಯ ಶಕ್ತಿ ದೇವಸ್ಥಾನ ಅಂತಾನೆ ಕರಿಬಹುದು. ಇದರ ಜೊತೆಗೆ ನೀವು ಇಲ್ಲಿ ಒಂದು ಬಿಲ್ಪತ್ರಿ ಮರವನ್ನ ಕಾಣ್ತೀರಿ. ಹಂಗೆ ನಿಮ್ಗೆ ಬಿಲ್ಪತ್ರಿ ಮರವನ್ನ ನೋಡ್ಬೋದು. ಈ ಬಿಲ್ಪತ್ರಿ ಮರಕ್ಕೆ ಸುಮಾರು ಎಷ್ಟು ವರ್ಷ ಹಿನ್ನೆಲೆ ಇದೆ ಅಂತ ನಮ್ಗಂತ ಗೊತ್ತಿಲ್ಲ. ಬಹಳ ಹಳೆಯದಾದಂತ ಬಿಲ್ಪತ್ರಿ ಮರ. ಈ ಮರಕ್ಕೆ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಅಂತ ಈ ಹಿಂದೆ ಇರ್ತಕ್ಕಂಥದ್ದು ದೊಡ್ಡ ಕಲ್ಲಿನ ಗುಡ್ಡ. ಅಂತ ಒಂದು ಪ್ರದೇಶದಲ್ಲಿ ಇಲ್ಲಿ ಭೈರವ ತೀರ್ಥವನ್ನ ನೆಲೆಸಿರ್ತಕ್ಕಂಥದ್ದಕ್ಕೆ ಎಷ್ಟೆಷ್ಟೋ ಉದಾಹರಣೆಗಳಿದಾವೆ, ಎಷ್ಟೆಷ್ಟೋ ಪವಾಡಗಳು ಈ ಹಿಂದೆ ನಡೆದಿರ್ತಕ್ಕಂಥದ್ದು. ಆ ಒಂದು ಜಾಗದಲ್ಲೇ ಇವತ್ತು ನಾವು ಬಂದು ಒಂದು ಈ ಶಿವನ ಕಾಲಭೈರವೇಶ್ವರನ ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗ್ಲಿ, ಅತಿ ಹೆಚ್ಚು ಜನ ಇಲ್ಲಿ ಬರ್ಲಿ, ಇಲ್ಲಿ ಬಂದು ಇಲ್ಲಿ ಇರ್ತಕ್ಕಂಥ ವಿಸ್ಮಯನ ಕಣ್ತುಂಬಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಆಶಾಭಾವವಾಗಿದೆ ವೀಕ್ಷಕರೇ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತಾರಾನಗರದ ಸಮೀಪದಲ್ಲಿರುವ ಭೈರವ ತೀರ್ಥ ಪ್ರಕೃತಿ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ದಟ್ಟ ಅರಣ್ಯ, ಬೆಟ್ಟಗಳ ಸಾಲು ಮತ್ತು ಶಾಂತ ವಾತಾವರಣದ ಮಧ್ಯದಲ್ಲಿ ನೆಲೆಸಿರುವ ಈ ಸ್ಥಳವು ಭಕ್ತರ ಮನಸ್ಸಿಗೆ ಆತ್ಮಶಾಂತಿ ನೀಡುವ ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧಿಯಾಗಿದೆ. ಭೈರವ ತೀರ್ಥದಲ್ಲಿ ಭೈರವೇಶ್ವರ ಸ್ವಾಮಿಯನ್ನ ಭಕ್ತರು ಆರಾಧಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಭೈರವನು ಶಿವನ ಒಂದು ಉಗ್ರ ಸ್ವರೂಪವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ತೀರ್ಥದಲ್ಲಿ ಶಿವಭಕ್ತರು ಹಾಗೂ ಭೈರವ ಭಕ್ತರು ವಿಶೇಷವಾಗಿ ಭೇಟಿ ನೀಡಿ ಪೂಜೆ ಸಲ್ಲಿಸುವ ಪರಂಪರೆ ಇದೆ. ಇಲ್ಲಿರುವ ತೀರ್ಥದ ನೀರು ಪವಿತ್ರವೆಂದು ಭಕ್ತರು ನಂಬುತ್ತಾರೆ. ಅನೇಕರು ಇಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ಭಕ್ತಿ ಭಾವ ಹೊಂದಿದ್ದಾರೆ. ಈ ಸ್ಥಳದ ಸುತ್ತಮುತ್ತಲಿನ ಬೆಟ್ಟಗಳು ಹಾಗೂ ಅರಣ್ಯ ಪ್ರದೇಶವು ತೀರ್ಥಕ್ಷೇತ್ರಕ್ಕೆ ವಿಶೇಷ ಸೌಂದರ್ಯವನ್ನ ನೀಡುತ್ತದೆ. ಮಳೆಯ ಕಾಲದಲ್ಲಿ ಇಲ್ಲಿ ಹರಿಯುವ ನೀರು ಮತ್ತು ಹಸಿರಿನಿಂದ ಕೂಡಿದ ಪ್ರಕೃತಿ ದೃಶ್ಯಗಳು ಭಕ್ತರನ್ನ ಹಾಗೂ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವುದರಿಂದ ಇಲ್ಲಿ ಬರುವವರಿಗೆ ಶಾಂತಿ ಹಾಗೂ ಆಧ್ಯಾತ್ಮಿಕ ಅನುಭವ ದೊರೆಯುತ್ತದೆ. ಪ್ರತಿ ವರ್ಷ ವಿಶೇಷ ದಿನಗಳಲ್ಲಿ ಹಾಗೂ ಹಬ್ಬದ ಸಂಭ್ರಮದಲ್ಲಿ ಭಕ್ತರ ದೊಡ್ಡ ಸಂಖ್ಯೆಯಲ್ಲಿ ಆಗಮನವಾಗುತ್ತೆ. ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಭಕ್ತಿ ಭಾವದಿಂದ ದೇವರಿಗೆ ಪೂಜೆ, ಅಭಿಷೇಕ,
ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಹೀಗಾಗಿ ಧಾರ್ಮಿಕ ಮಹತ್ವದ ಜೊತೆಗೆ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ತಾರಾನಗರದ ಭೈರವ ತೀರ್ಥ ಸಂಡೂರು ತಾಲೂಕಿನ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಸಿದ್ಧಿಯಾಗಿದೆ. ವೀಕ್ಷಕರ, ಇಷ್ಟೊತ್ತು ನಿಮಗೆ ಕಾಲಭೈರವೇಶ್ವರನ ದೇವಸ್ಥಾನ ಯಾವ ರೀತಿ ಸ್ಥಾಪನೆ ಆಗಿದೆ, ಹೆಂಗೆ ಯಾವ ರೀತಿ ಯಾವ ಹಿನ್ನೆಲೆ ಇಟ್ಕೊಂಡು ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ಒಂದು ತೋರಿಸ್ತೇನೆ. ಈಗ ಭೈರವ ತೀರ್ಥ ಅನ್ನೋದಕ್ಕೆ ಒಂದು ಹೊಂಡ ಇದೆ ಅಂತ ಹೇಳಿದ್ರೆ ಅದು ಕಲ್ಲಿನಲ್ಲಿ ಯಾರು ಸ್ಥಾಪನೆ ಮಾಡಿರತಕ್ಕಂಥದ್ದಲ್ಲ, ಉದ್ಭವ ಆಗಿರತಕ್ಕಂಥದ್ದು. ಅದು ಯಾವತ್ತಿಗೂ ಅಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಆ ನೀರನ್ನ ಯಾರು ತಂದಾಕಿರ್ತಕ್ಕಂಥದ್ದಲ್ಲ. ಹಿನ್ನೆಲೆ ಏನಂತ ಹೇಳಿದ್ರೆ ಇದರಲ್ಲಿ ಇದೇ ಹೊಂಡದಲ್ಲಿ 6 ಪದರಗಳು ಇದಾವೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. 6 ಪದರಿನ ಕೆಳಗೆ ನೀರಿದ್ವು. ಕೆಲವೊಂದು ಕಾಲದಲ್ಲಿ ಸುಮಾರು 3 ವರ್ಷ 4 ವರ್ಷ ಮಳೆ ಬಾರದೆ ಇರೋ ಸಂದರ್ಭದಲ್ಲಿ ಈ ನೀರೆಲ್ಲ ಬತ್ತಿ ಹೋಗಿತ್ತು. ಅವಾಗ ಒಬ್ಬ ನಮ್ಮ ಗುರುಗಳು ಇದ್ರು, ಈ ಜಾಗದಲ್ಲಿ ಗುರುಗಳಿದ್ರು. ಅವರು ಇಂಥದೇ 6 ಸ್ಟೆಪ್ ಒಳಗಡೆ ಇದೆ ಅಂತ ಹೇಳ್ತಾರೆ. 6 ಸ್ಟೆಪ್ ಇಂದ ನೀರನ್ನು ಎತ್ತಿ ಹಾಕಿರೋದು. ಇವತ್ತಿನವರೆಗೂ ಈ ನೀರು ಯಾವುದೇ ರೀತಿ ಬತ್ತಿ ಹೋಗುವಂಥದ್ದಿಲ್ಲ. ಇದು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಹಂಪಿಯಲ್ಲಿ ತೇಲುತ್ತೆ ಅನ್ನೋದು ಒಂದು ಉದಾಹರಣೆಗಳಿದಾವೆ. ಇದರಲ್ಲಿ ನಾನಾ ಜನ ಭಕ್ತಾದಿಗಳು ಬಂದು ಇದ್ರೊಳಗೆ ಕಾಯಿನ್ಗಳನ್ನ ತಮ್ಮಲ್ಲಿ ಇರ್ತಕ್ಕಂಥ ಕಾಯಿನ್ಗಳನ್ನ ಇಲ್ಲಿ ಹಾಕಿರ್ತಾರೆ, ನೀವು ನೋಡ್ಬೋದು. ಈ ಕಾಯಿನ್ಗಳು ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ನಮಗೆ ಒಳ್ಳೇದಾಗ್ಲಿ, ನಮಗೆ ಸಂಪತ್ತು ಭರಿತವಾಗ್ಲಿ, ದೇವರು ಕೊಡಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಈ ನೀರಲ್ಲಿ ಕಾಯಿನ್ಗಳನ್ನ ಹಾಕ್ತಾರೆ. ಅಂತ ಒಂದು ಪ್ರತೀತಿ ಇರ್ತಕ್ಕಂಥ ತೀರ್ಥ ಭೈರವ ತೀರ್ಥ ಅಂತ ಹೇಳಿದ್ರೆ ಈ ತೀರ್ಥ ಹುಟ್ಟಿರುವಂಥದ್ದು, ಉದ್ಭವ ಆಗಿರತಕ್ಕಂಥದ್ದು. ಇಲ್ಲಿ ಈ ತೀರ್ಥಕ್ಕೆ ಯಾವುದೇ ರೀತಿ ಮೂಲಗಳಿಲ್ಲ, ನೀರು ಬರ್ತಕ್ಕಂಥ ಮೂಲಗಳಿಲ್ಲ. ಯಾಕಂತ ಹೇಳಿದ್ರೆ ಇದು ಕಲ್ಲಿನಿಂದ ಕೆತ್ತನೆ ಯಾವ ರೀತಿ ಆಗಿರುತ್ತೋ ಆ ರೀತಿ ಇರ್ತಕ್ಕಂಥದ್ದು. ಯಾವ ಮೂಲದಿಂದ ನೋಡ್ಬೋದು, ಯಾವ ಮೂಲದಿಂದ ನೀರು ಬರ್ತಾ ಇಲ್ಲ. ಆದ್ರೆ ಇದೊಂದು ವಿಸ್ಮಯ. ಈ ರೀತಿ ವಿಸ್ಮಯ ಇರ್ತಕ್ಕಂಥ ಜಾಗ ನಮ್ಮ ಸಂಡೂರಿನ ತಾರಾನಗರ ಮುಂದರಿದ್ದ ಒಂದು 4-5 ಕಿಲೋಮೀಟರ್ ಬಂದ್ರೆ ನಿಮಗೆ ಈ ಒಂದು ವಿಸ್ಮಯ ಜಾಗ ನಿಮಗೆ ಸಿಗುತ್ತೆ ವೀಕ್ಷಕರೇ. ಇಲ್ಲಿ ಬರ್ಬೋದು. ಇಲ್ಲಿ ಯಾಕಂತ ಹೇಳಿದ್ರೆ ಬಹಳ ರಮಣೀಯ ತಾಣವಿದು. ಸುತ್ತಮುತ್ತ ಇರ್ತಕ್ಕಂಥ ಅರಣ್ಯ ಪ್ರದೇಶ ಆಗಿರ್ಬೋದು, ಆಮೇಲೆ ಈ ಬೆಟ್ಟಗುಡ್ಡಗಳಾಗಿರ್ಬೋದು. ಇಲ್ಲಿ ಅಂತ ಹೇಳಿದ್ರೆ ಈ ಜಾಗನೇ ಒಂದು ರೀತಿ ವಿಸ್ಮಯವಾಗಿರಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ವೀಕ್ಷಕರು ಯಾರಾದ್ರೂ ಬರ್ಬೇಕಂತ ಹೇಳಿದ್ರೆ ಸಂಡೂರಿಂದ ಸುಮಾರು ತಾರಾನಗರ ಬಂದ್ರೆ ತಾರಾನಗರದಿಂದ 7 ಕಿಲೋಮೀಟರ್ ಒಳಗಡೆ ಬರುತ್ತೆ. ಯಾವ ಸಮಯದಾಗಾದ್ರೂ ಬರ್ಬೋದು, ಏನು ತೊಂದರೆ ಇಲ್ಲ. ಬೈಕಲ್ಲಾದ್ರೂ ಬರ್ಬೋದು, ಕಾರಲ್ಲಾದ್ರೂ ಬರ್ಬೋದು. ಬಂದು ಈ ಜಾಗವನ್ನ ಒಮ್ಮೆ ವೀಕ್ಷಿಸಿ ಈ ವಿಸ್ಮಯನ್ನ ಕಣ್ಣು ತುಂಬಿಸ್ಕೊಳ್ಳಿ ಅಂತ ಅನ್ನೋದು ನಮ್ಮ ಆಶಯ ಆಗಿದೆ.